ಭಾರತ ಪಾಕ್ ಯುದ್ಧ ಏನಾಗಿತ್ತು ಈ ಹಿಂದೆ ಆ ಯುದ್ಧವನ್ನು ನಿಲ್ಲಿಸಿದ್ದು ನಾವೇ ಅಂತ ಹೇಳಿ ಈಗ ಟ್ರಂಪ್ ಬಳಿಕ ಕ್ಯಾಚೆಯನ್ನು ತೆಗಿತಾ ಇದೆ ಚೀನಾದ ಸರದಿ. ಈಗ ಟ್ರಂಪ್ ಅನೇಕ ಬಾರಿ ಹೇಳಿಕೊಂಡಿದ್ರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನಿತ್ತು ಆ ಯುದ್ಧಗಳನ್ನು ನಿಲ್ಲಿಸಿದ್ದು ನಾನೇ ಅಂತ ಹೇಳಿ. ಅದೇ ರೀತಿಯಾಗಿ ಈಗ ಚೀನಾ ಹೇಳ್ತಾ ಇದೆ ಇಲ್ಲ ನಾವು ನಿಲ್ಲಿಸಿದ್ದೀವಿ, ಭಾರತ ಪಾಕ್ ವೇಳೆ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ನಾನು ಅಂತ ಹೇಳಿ ಟ್ರಂಪ್ ಇದಕ್ಕೂ ಹಿಂದೆ ಹೇಳ್ಕೊಂಡಿದೆ. ಎಷ್ಟು ಬಾರಿ ಟ್ರಂಪ್ 70ಕ್ಕೂ ಹೆಚ್ಚು ಬಾರಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇದ್ರು, ಒಬ್ಬೆ ಹೊಡಿತಾ ಇದ್ರು. ಅದು ಹೇಳಿದ ಬಳಿಕ ಈಗ ಚೀನಾ ಕೂಡ ಅದೇ ರೀತಿಯಾಗಿ ಮಾತನಾಡ್ತಾ ಇದೆ. ಇಲ್ಲ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಯುದ್ಧ ಆಯಿತು ಆ ಸಂದರ್ಭದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ನಾವು, ಆ ಒಂದು ಯುದ್ಧವನ್ನು ತಣ್ಣದು ಮಾಡಿದ್ದು ನಾವು, ನಿಲ್ಲಿಸಿದ್ದು ನಾವು, ಎರಡೂ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಬುದ್ಧಿ ಹೇಳಿ ಸುಮ್ಮನಿರಿಸಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಚೀನಾ ಮಾತನಾಡ್ತಾ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡ್ತಾ ಇದ್ರು, ಪದೇ ಪದೇ ಹೇಳ್ಕೊಳ್ತಾ ಇದ್ರು ನಾನು ಶಾಂತಿ ದೂತ ಅಂತ ಹೇಳಿ. ನಾನು ಬರೀ ಇಂಡಿಯಾ ಪಾಕಿಸ್ತಾನದ ಯುದ್ಧ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಇದ್ದ ಕೆಲವೊಂದು ಯುದ್ಧಗಳ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಶಾಂತಿಯುತವಾಗಿ ಒಪ್ಪಂದವನ್ನು ಮಾಡ್ಕೊಂಡು ನಿಲ್ಲಿಸಿದ್ದೀನಿ ಯುದ್ಧಗಳನ್ನು. ಅದಕ್ಕಾಗಿ ನಾನು ಶಾಂತಿ ದೂತ, ನನಗೆ ಶಾಂತಿ ನೋಬೆಲ್ ಪ್ರಶಸ್ತಿ ಬರಬೇಕು ಅಂತ ಹೇಳಿ ಅವರೇ ಕೇಳ್ಕೊಂಡಿದ್ರು. ಆದರೆ ಅಲ್ಲಿ ಕೂಡ ಮುಖಭಂಗ ಆಯಿತು, ಅವ್ರಿಗೆ ಬರಲೇ ಇಲ್ಲ ಆ ಒಂದು ಪ್ರಶಸ್ತಿ ಡೊನಾಲ್ಡ್ ಟ್ರಂಪ್ಗೆ. ಈಗ ಚೀನಾ ಮಾತನಾಡ್ತಾ ಇದೆ ಇಲ್ಲ ನಾವು ನಿಲ್ಲಿಸಿದ್ದೀವಿ ಯುದ್ಧವನ್ನು. ಚೀನಾ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಒಂದು ಯುದ್ಧ ಏನಿತ್ತು ಅದನ್ನು ನಾವು ನಿಲ್ಲಿಸಿದ್ದೀವಿ, ಟ್ರಂಪ್ ಅಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಈ ವರ್ಷ ಚೀನಾ ಏನು ಮಾಡ್ತಾ ಇದೆ ಅಂದರೆ ಅದು ಮಧ್ಯಸ್ಥಿಕೆಯನ್ನು ವಹಿಸಿ ಒಂದು ಹಾಟ್ಸ್ಪಾಟ್ ಸಮಸ್ಯೆ ಏನಿತ್ತು ಆ ಸಮಸ್ಯೆಗಳನ್ನು ನಾವು ಪರಿಹರಿಸಿದ್ವಿ ಅನ್ನುವಂಥ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಆ ಪಟ್ಟಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನ ಪರಿಸ್ಥಿತಿ ಏನಿದೆ ಅಥವಾ ಯುದ್ಧ ಏನಿದೆ ಅದು ಕೂಡ ಒಂದಾಗಿದೆ. ಅದನ್ನು ಕೂಡ ಇವರು ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚೀನಾದ ವಿದೇಶಾಂಗ ಸಚಿವ ಆಗಿರುವಂತಹ ವಾಂಗ್ ಯಿ ಏನಿದ್ದಾರೆ, ವಾಂಗ್ ಯಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲ, ನಾವು ಕೂಡ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದ್ವಿ, ಶಾಂತಿ ಒಪ್ಪಂದವನ್ನು ಮಾಡಿಸಿದ್ದೀವಿ, ಯುದ್ಧವನ್ನು ನಿಲ್ಲಿಸಿದ್ದೀವಿ, ಅದಕ್ಕಾಯ್ತು ಸುಮ್ಮನಾಯಿತು. ನೋಡಿದ್ದೀವಿ ಪೆಹಲ್ಗಾಮ್ನಲ್ಲಿ ದಾಳಿ ಆಯಿತು, ಆ ನಂತರ ಭಾರತ ಸುಮ್ಮನೆ ಇರಲಿಲ್ಲ, ಸಾಕಷ್ಟು ಜನರ ಜೀವವನ್ನು ತೆಗೆದರು. ಅಲ್ಲಿ ನಾವೊಂದು ಉಗ್ರರು ದಾಳಿಯನ್ನು ಮಾಡಿ ಅದಕ್ಕೆ ತಿರುಗೇಟು ಕೊಡಬೇಕಂತ ಹೇಳಿ ಭಾರತ ಏನು ಮಾಡ್ತು, ಆಪರೇಷನ್ ಸಿಂಧೂರನ್ನು ಮಾಡ್ತು. ಅದಕ್ಕೆ ತಕ್ಕ ರೀತಿಯಲ್ಲಿ ಪಾಕಿಸ್ತಾನ ಮತ್ತೆ ಎದ್ದೊಳ್ಬಾರ್ದು ಆ ರೀತಿಯಾಗಿ ತಿರುಗೇಟನ್ನು ಕೊಡ್ತು. ಏನೇ ದಾಳಿ ಮಾಡಿದ್ರು ಕೂಡ ಅದಕ್ಕೆ ತಕ್ಕ ಹಾಗೆ ಉತ್ತರವನ್ನು ಕೊಡ್ತು. ಡ್ರೋನ್ ದಾಳಿ ಅದು ಇದು ಎಲ್ಲವನ್ನು ಕೂಡ ಮಾಡ್ತು, ಎಲ್ಲವನ್ನು ಸದೆಬಡಿತು ಭಾರತ ದೇಶ. ನಮ್ಮ ಭಾರತದ ತಂಟೆಗೆ ಬಂದರೆ ಏನಾಗುತ್ತೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸ್ತು ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಸುಮ್ಮನಾಗ್ಬಿಡ್ತು. ನಾವು ಯಾವ ರೀತಿಯಾಗಿ ತಿರುಗೇಟು ಕೊಟ್ವಲ್ಲ ಅದನ್ನು ನೋಡಿಕೊಂಡು ಭಯಪಟ್ಟುಕೊಂಡು ಪಾಕಿಸ್ತಾನ ಸುಮ್ಮನೆ ಆಯಿತೇ ಹೊರತು ಯಾರೋ ಬಂದು ಹೇಳಿದ್ದಕ್ಕೆ, ಸಂಧಾನ ಮಾಡಿದ್ದಕ್ಕೆ, ಶಾಂತಿ ಒಪ್ಪಂದವನ್ನು ಮಾಡಿದ್ದಕ್ಕೆ ಆ ಒಂದು ಯುದ್ಧ ನಿಲ್ಲ. ಅದು ಎಲ್ಲರೂ ಕೂಡ ಗಮನಿಸಬೇಕು. ಯಾವುದೋ ಒಂದು ದೇಶ ಬಂದು ಹೇಳಿದ್ದಕ್ಕೆ ನಾವು ಸುಮ್ಮನೆ ಇದ್ದಿದ್ದಲ್ಲ, ಭಾರತ ದೇಶ ಸುಮ್ಮನೆ ಆಗಿದ್ದಲ್ಲ. ಅವರು ಮಾಡಿದ್ದಕ್ಕೆ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟವಲ್ಲ ಅದಕ್ಕೆ ಆ ದೇಶ ಎದುರುಕೊಂಡು ಸುಮ್ಮನೆ ಆಗಿದ್ದೇ ಹೊರತು ಚೀನಾ ಬಂದು, ಅಮೇರಿಕಾ ಬಂದು, ಜಪಾನ್ ಬಂದು, ಇನ್ನೊಂದು ಮತ್ತೊಂದು ದೇಶ ಬಂದು ಹೇಳೋದಕ್ಕೆ ಭಾರತ ದೇಶ ಅವತ್ತು ಸುಮ್ಮನೆ ಆಗಲಿಲ್ಲ. ಒಂದು ವೇಳೆ ಪಾಕಿಸ್ತಾನ ಸುಮ್ಮನೆ ಆಗದೆ ಇನ್ನೂ ಏನಾದರೂ ದಾಳಿಯನ್ನು ಮಾಡಿದರೆ ಮುಗಿದೋಗಿ ಕಿತ್ತುಕತೆ ಬೇರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ತಿರುಗ್ತಾ ಇತ್ತು. ದೇಶದ ಹೆಣ್ಣು ಮಕ್ಕಳು ಅವರ ಗಂಡನನ್ನು ಕಳೆದುಕೊಂಡು ಅಳ್ತಾ ಇದ್ರು, ಕಣ್ಣೀರು ಹಾಕ್ತಾ ಇದ್ರು, ಅವರ ಹಣೆಯ ಮೇಲಿನ ಸಿಂಧೂರವನ್ನು ಕಳೆದುಕೊಂಡಿದ್ರು. ಅದಕ್ಕಾಗಿ ಭಾರತ ಸುಮ್ಮನೆ ಇರದೆ ಆಪರೇಷನ್ ಸಿಂಧೂರವನ್ನು ಮಾಡಿತು, ಪಾಕಿಸ್ತಾನಕ್ಕೆ ತಿರುಗೇಟನ್ನು ಕೊಡ್ತು, ಯುದ್ಧವನ್ನು ಮಾಡಿತು. ಆ ಯುದ್ಧ ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೀತು, ಹೆಂಗೆ ಪಾಕಿಸ್ತಾನ ಎದುರ್ಕೊಂಡಿತ್ತು ಅದೆಲ್ಲವೂ ಕೂಡ ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಬೇರೆ ದೇಶದವರು ಬಂದು ಇಲ್ಲ ಅದನ್ನು ನಿಲ್ಲಿಸಿದ್ದು ನಾವು, ಸುಮ್ಮನೆ ಇರಿಸಿದ್ದು ನಾವು ಅಂತ. ಯಾರನ್ನೂ ಸುಮ್ಮನೆ ಇರಿಸಿಲ್ಲ. ಅವರವರಿಗೆ ತಕ್ಕಂತಹ ಸಾಮರ್ಥ್ಯ ಇದೆ. ಭಾರತ ದೇಶ ಏನು ಅನ್ನೋದನ್ನು ಮತ್ತೊಮ್ಮೆ ಇಡೀ ಪ್ರಪಂಚ ನೋಡಿತು. ಆ ಒಂದು ಯುದ್ಧದ ಸಮಯದಲ್ಲಿ ಯಾರೂ ಕೂಡ ನಮ್ಮ ತಂಟೆಗೆ ಸುಮ್ಮನೆ ಬರೋಕ್ಕೆ ಹೋಗಬೇಡಿ, ಬಂದರೆ ನಾವು ಸುಮ್ಮನೆ ಇರೋದಿಲ್ಲ, ನಾವು ಯಾರ ತಂಟೆಗೂ ಹೋಗೋದಿಲ್ಲ, ನಮ್ಮ ತಂಟೆಗೆ ಬಂದು ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಭಾರತ ದೇಶ ಇಡೀ ಪ್ರಪಂಚಕ್ಕೆ ಅವತ್ತು ಒಂದು ರೀತಿಯಾಗಿ ಸಂದೇಶವನ್ನು ಕೊಟ್ಟಿತ್ತು. ಆ ರೀತಿ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಈಗ ಕೆಲವೊಂದು ದೇಶಗಳು ಮಾತನಾಡ್ತಾ ಇದೆ, ಅವರ ಪಟ್ಟಿಯಲ್ಲಿ ಬಿಡುಗಡೆ ಮಾಡ್ತಾ ಇದೆ ಅಂತಂದರೆ ಇದು ಯಾವುದೇ ಕಾರಣಕ್ಕೂ ಭಾರತ ಒಪ್ಪೋಕ್ಕೆ ತಯಾರಿಲ್ಲ.
ಡೊನಾಲ್ಡ್ ಟ್ರಂಪ್ ಅವರು ಅವರದ್ದೇ ಆದಂಥ ಹೇಳಿಕೆಗೆ ನಿಯಮಗಳಿಂದ ಅವರೇ ಮುಳ್ಳನ್ನು ಮಾಡಿಕೊಳ್ತಾ ಇದ್ರು, ಸಾಕಷ್ಟು ಟೀಕೆಗಳು ಕೂಡ ಒಳಗಾಗಿದ್ರು. ಈಗ ಚೀನಾ ಕೂಡ ಅದೇ ಹಾದಿಯಲ್ಲಿ ಸಾಕ್ತಾ ಇದೆ. ವಿದೇಶಾಂಗ ಸಚಿವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಯಾರು ಕೂಡ ಒಪ್ಪುವಂಥ ಮಾತಲ್ಲ. ಭಾರತ ಅಂತ ಕೂಡ ಯಾವತ್ತೂ ಕೂಡ ಅದನ್ನು ಒಪ್ಪೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನೀವು ಕೂಡ ಈ ರೀತಿಯಾಗಿ ನಡೆದುಕೊಂಡ್ರೆ ನಿಮ್ಮ ಮೇಲೆಯೂ ಕೂಡ ಮುಂದಿನ ದಿನಗಳಿಗೆ ಹೆಂಗೆ ಪರಿಣಾಮ ಆಗುತ್ತೆ, ಅಥವಾ ಕೆಲವೊಂದು ಸಂಬಂಧಗಳೇನಿದೆ ವ್ಯವಹಾರವಾಗಿ ಅದು ಕೂಡ ಕಡಿತ ಆಗುವಂಥ ಒಂದು ಸಾಧ್ಯತೆ ಇದೆ. ಇಲ್ಲಾಂದರೆ ಅದಕ್ಕೆ ಭಾರತ ಏನಾದರೂ ಒಂದು ಉತ್ತರವನ್ನು ಕೊಡುತ್ತೆ. ಸುಮ್ಮನೆ ಅಂತೂ ಇರೋಕ್ಕೆ ಹೋಗೋದಿಲ್ಲ. ಸುಮ್ಮನೆ ಯಾರು ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ಮಾತನಾಡೋಕ್ಕೆ ಹೋಗಬೇಡಿ ಎನ್ನುವಂತಹ ರೀತಿಯಲ್ಲಿ ಭಾರತ ತಿರುಗೇಟು ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.